ಸೃಷ್ಟಿಸುವೆ ರಾಜ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲರಿಗೂ ಸುಸ್ವಾಗತ. ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ಲ, ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಇದಾಗಿರುತ್ತೆ. ಬನ್ನಿ, ವೆಡ್ಡಿಂಗ್ ಇನ್ವಿಟೇಷನ್ ವಿಡಿಯೋ ಯಾವ ಥರ ಎಡಿಟಿಂಗ್ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಮತ್ತು ಇದರಲ್ಲಿ ಇನ್ಸ್ಟಾಗ್ರಾಮ್ ಇಂದ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂತಂದರೆ ನಾನು ಯೂಸ್ ಮಾಡುವಂಥ ಆ್ಯಪು ನಿಮಗೆ ನೋಡಿ ಆ್ಯಪ್ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ ಇನ್ಸ್ಟಾಗ್ರಾಮಲ್ಲಿ. ನೋಡಿ, ನಾನು ಪ್ಲೇಸ್ಟೋರಲ್ಲೇ ತೋರಿಸ್ಬಿಡ್ತೀನಿ ನಿಮಗೆ. ನಾನು ಯೂಸ್ ಮಾಡೋದು ಪ್ಲೇಸ್ಟೋರಲ್ಲಿ ಇರುವಂಥ ಆ್ಯಪೇ ಯೂಸ್ ಮಾಡೋದು. ನೋಡ್ತಾ ಇದ್ದೀರಾ, ಹೋಗ್ಬಿಟ್ಟು ಅಲೈಟ್ ಮೋಷನ್ ಅಂತ ಸರ್ಚ್ ಮಾಡಿ, ವೇಟ್ ಮಾಡಿ, ಅಲೈಟ್ ಮೋಷನ್ ಅಂತ ನೋಡಿ, ಇಲ್ಲಿ ಅವೈಲೇಬಲ್ ಇದೆ. ಇದೇ ಆ್ಯಪನ್ನೇ ನಾನು ಯೂಸ್ ಮಾಡ್ತಾ ಇರೋದು. ನೋಡ್ತಾ ಇದ್ದೀರಾ, ಅಲೈಟ್ ಮೋಷನಲ್ಲಿ ನಾನು ಪ್ಲೇಸ್ಟೋರಲ್ಲಿ ಇರುವಂಥ ಆ್ಯಪ್ನೇ ಯೂಸ್ ಮಾಡಿಕೊಂಡು ಅದಕ್ಕೆ ದುಡ್ಡು ಕಟ್ಟಿಬಿಟ್ಟು ನಾನು ಯೂಸ್ ಮಾಡ್ತಾ ಇರೋದು. ಒಂದು ವರ್ಷಕ್ಕೆ 990 ರೂಪಾಯಿ ದುಡ್ಡು ಕಟ್ಟಿದ್ರೆ ವಾಟರ್ ಮಾರ್ಕ್ ಬರಲ್ಲ, ಯಾವುದೇ ಥರದ ಪ್ರಾಜೆಕ್ಟ್ ಲಿಂಕು ಇಂಪೋರ್ಟ್ ಆಗೋದು ಪ್ರಾಬ್ಲಮ್ ಆಗಲ್ಲ. ನೋಡ್ತಾ ಇದ್ದೀರಲ್ಲ, ನೀವು ನೋಡ್ತಾ ಇದ್ದೀರ ಅಂತಂದರೆ ಇನ್ಸ್ಟಾಗ್ರಾಮಲ್ಲಿ ನನ್ನ ID ಫಾಲೋ ಇದ್ದವ್ರು ನೋಡ್ತಾ ಇದ್ದೀರ ಅಂದರೆ ಇದನ್ನು ತಿಳ್ಕೊಳ್ಳಿ. ID ಲಿಂಕ್ ಅಂತ ಕಮೆಂಟ್ ಮಾಡ್ತಾ ಇದ್ದೀರ. ನೀವು ಲಿಂಕ್ ಅಂದರೆ ನಾನು ಲಿಂಕ್ ಒಬ್ಬರಿಗೆ ಕಳಿಸ್ಕೊಡಕ್ಕಾಗಲ್ಲ. ಸುಮಾರು ಜನ ಇದ್ದೀರಾ, ಎಲ್ಲರಿಗೂ ಕಳಿಸ್ಕೊಡಕ್ ಆಗೋದಿಲ್ಲ. ಒಬ್ಬರಿದ್ರೆ ಏನೋ ಕಳಿಸ್ಬೋದು, ದಯವಿಟ್ಟು ಕ್ಷಮೆ ಇರಲಿ. ಬನ್ನಿ, ಇವಾಗ ವಿಡಿಯೋ ಶುರು ಮಾಡೋಣ. ನೋಡಿ, ಈ ಥರ ನಾನು ಪ್ರಾಜೆಕ್ಟ್ ಲಿಂಕು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಲ್ಲಾಂದರೆ ಟೆಲಿಗ್ರಾಮಲ್ಲಿ ಇರುತ್ತೆ. ಹೋಗ್ಬಿಟ್ಟು ಪ್ರಾಜೆಕ್ಟ್ ಲಿಂಕ್ನ ಓಪನ್ ಮಾಡ್ಕೊಳ್ಳಿ. ಈ ಥರ ಓಪನ್ ಆಗುತ್ತೆ. ಇಲ್ಲಿ ಇದೆ ನೋಡಿ, ಸಿಂಬಲ್ ಇದೆಯಲ್ಲ, ಆ ಸಿಂಬಲ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಂತ ಇದೆ ನೋಡಿ, ಅದ್ರ ಮೇಲೆ ಟಿಕ್ ಮಾಡ್ಕೊಂಬಿಡಿ. ನೋಡಿ, ಈ ಥರ ಇವಾಗ ಓಂ ಶ್ರೀ ಗಣೇಶಾಯ ನಮಃ ಅಂತ ಇರುತ್ತೆ. ನಿಮ್ಗೆ ಯಾರಾದರೂ ಬೇರೆ ಹೆಸರು ಇಲ್ಲ ಬೇರೆ ಫೋಟೋ, ಈ ಗಣೇಶ ತೆಗೆದ್ಬಿಟ್ಟು ನೀವು ಬೇರೆ ಫೋಟೋ ಹಾಕೋತಿದ್ರಿ ಅಂತಂದರೆ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಟಾರ್ ಐಕನ್ ಇದೆ, ಅದನ್ನ ಮೇಲೆ ಕ್ಲಿಕ್ ಮಾಡಿದರೆ ನೀವು ರಿಮೂವ್ ಮಾಡ್ಕೋಬೋದು ಫೋಟೋನ. ಇಲ್ಲ ಅದೇ ಇರಲಿ ಅಂತಂದರೆ ಯೂಸ್ ಮಾಡ್ಕೋಬೋದು. ಸೊ ಇದು ವಿಡಿಯೋ ಒಂದು ಸ್ವಲ್ಪ ಲೆಂತ್ ಆದ್ರೆ ಆಗುತ್ತೆ. ವಿಡಿಯೋ ಕೊನೆವರೆಗೂ ನೋಡಿದರೆ ಮಾತ್ರ ಎಡಿಟಿಂಗ್ ಅರ್ಥ ಆಗೋದು. ಹೇಳ್ತಾ ಇದ್ದೀನಿ ಇವಾಗಲೇ. ನೋಡಿ, ಈ ಥರ ಈ ಕಡೆ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದ್ರೆ ಮದುವೆ ಮಮತೆ ಕರೆಯೋಲೆ ಅಂತ ಇದೆ, ಅದನ್ನು ಅಷ್ಟೇ ಬಿಟ್ಕೊಂಡ್ಬಿಡಿ. ಮತ್ತೆ ಸೈಡಿಗೆ ಬನ್ನಿ, ಇಲ್ಲಿ ವರುವಿನ ಹೆಸರು ಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ವರುವಿನ ಹೆಸರು ಇಲ್ಲಿ ನಾನು ಮೇಲ್ಗಡೆಗೆ ಚೀರ ಅಂತ ಅಲ್ಲೆಲ್ಲ ನಾನು ಸೆಟ್ ಮಾಡಿ ಇಕ್ಕಿದ್ದೀನಿ. ನೀವು ಯಾವುದೇ ತೊಂದರೆ ಇಲ್ಲ. ಇಲ್ಲಿ 3 ಕೆಳಗಡೆ ಇದೆ ನೋಡಿ, ಆ ಐಕನ್ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿರೋದನ್ನ ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿಬಿಟ್ಟು ನೋಡಿ, ಈ ಶಂಕ ಅನ್ನೋ ವೆಬ್ಸೈಟಿಗೆ ಬರ್ಬೇಕಾಗುತ್ತೆ. ಗೂಗಲಲ್ಲಿ ಹೋಗ್ಬಿಟ್ಟು SANKA ಶಂಕ ಅಂತ ವೆಬ್ಸೈಟ್ ಅಲ್ಲಿ ಇರುತ್ತೆ. ಓಕೆ, ಸರ್ಚ್ ಮಾಡಿಬಿಟ್ಟು ನೋಡಿ, ಈ ಥರ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ನೀವು ಬರ್ಕೋಬೇಕಾಗುತ್ತೆ. ಕನ್ನಡದಲ್ಲಿ ಬರ್ಕೊಂಡ್ರೆ ಕನ್ನಡದಲ್ಲಿ ಲೆಫ್ಟ್ ಸೈಡಿಗೆ ಬರ್ಕೊಂಡು ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಕೋಡ್ ಕನ್ವರ್ಟ್ ಆಗುತ್ತೆ. ಈ ಕೋಡ್ನ ನಾವು ಕಾಪಿ ಮಾಡ್ಕೊಂಡು ಅಲೈಟ್ ಮೋಷನ್ ಅಲ್ಲಿ ಹೋಗಿ ಪೇಸ್ಟ್ ಮಾಡ್ಬೇಕಾಗುತ್ತೆ. ಆದರೆ ಅವಾಗ ನಮಗೆ ಕನ್ನಡ ಫಾಂಟ್ ಕೋಡು ನಮಗೆ ಅಲ್ಲಿ ಯೂಸ್ ಆಗೋದು ಮತ್ತೆ ಆ್ಯಡ್ ಆಗೋದು. ನೋಡ್ತಾ ಇದ್ದೀರಾ, ಇವಾಗ ನಾನು ಹುಡುಗನ ಹೆಸರನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಹುಡುಗನ ಹೆಸರನ್ನ ಕಾಪಿ ಮಾಡ್ಕೊಂಡೆ, ಮತ್ತೆ ಅಲೈಟ್ ಮೋಷನ್ ಬಂದೆ, ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಹೊಡೆದೆ ಅಷ್ಟೇ. ಗೋಪಾಲ್ ಅಂತ ಮಾಡಿದ್ದೀನಿ. ಅಲ್ಲಿ ಕೋಡು ಕನ್ವರ್ಟ್ ಆಯ್ತು. ಮತ್ತೆ ಏನಂತಂದ್ರೆ ಇಲ್ಲಿ ಕನ್ನಡದಲ್ಲಿ ನೋಡ್ತಾ ಇದ್ದೀರಿ, ಇಲ್ಲಿ ಫಾಂಟ್ಗಳು ಕನ್ನಡದಲ್ಲಿ ಇಟ್ಕೋಬೇಕಾಗುತ್ತೆ. ನೀವು ಕನ್ನಡ ಫಾಂಟ್ ಆ್ಯಡ್ ಮಾಡೋದು ಹೇಗೆ ಅಂತ ಗೊತ್ತಿಲ್ಲ ಅಂತಂದ್ರೆ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಇದರಲ್ಲಿ. ಮತ್ತೆ ಈ ವಿಡಿಯೋದಲ್ಲೇನು ಐ ಕಾರ್ಡಲ್ಲಿ ಬರುತ್ತೆ ಮೇಲ್ಗಡೆಗೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಇಲ್ಲಾಂದ್ರೆ ಎಂಡಿಂಗಲ್ಲಿ ಹಾಕಿರ್ತೀನಿ ಆ ವಿಡಿಯೋನ, ಅದ್ರ ಮೇಲೆ ನೋಡ್ಬಿಟ್ಟು ನೀವು ಕನ್ನಡ ಫಾಂಟ್ನ ಆ್ಯಡ್ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಮತ್ತೆ ಹುಡುಗನ ಹೆಸರನ್ನ ಆಯ್ತು ಅಂತಂದ್ರೆ ಇಲ್ಲಿ ಫೋಟೋ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಡಿಟ್ ಗ್ರೂಪ್ ಅಂತಿದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಸ್ಕ್ರಾಲ್ ಅಪ್ ಮಾಡ್ಕೊಂಬಂದ್ರೆ ನೋಡಿ, ಈ ತರ ಫೋಟೋ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವೇನ್ ಮಾಡ್ತಾರೆ ಅಂತಂದ್ರೆ ಇವಾಗ ಇಲ್ಲಿ ಕಲರ್ ಫಿಲ್ ಅಂತ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಫೋಟೋ ಆಡ್ ಮಾಡ್ಬೇಕಾಗುತ್ತೆ. ಈ ತರ ಫೋಟೋನ ನಾನು ಇವಾಗ ಆಡ್ ಮಾಡಿದ್ದೀನಿ. ಮತ್ತೆ ಸ್ಕ್ರಾಲ್ ಅಪ್ ಮಾಡ್ಕೊಂಡು ಬನ್ನಿ. ಕರೆಕ್ಟ್ ಆಗಿ ಸೆಟ್ ಆಗಿರ್ಲಿಲ್ಲ ಅಂದ್ರೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೆಳಗಡೆಗೆ ತಗೊಂಡ್ ಬನ್ನಿ. ಇಲ್ಲೊಂದ್ ಸ್ವಲ್ಪ ಈ ಐಕನ್ ಬರುತ್ತಲ್ಲ, ಆ ಐಕನ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಒಂದ್ ಸ್ವಲ್ಪ ದೊಡ್ಡದು ಮಾಡಿ ಫೋಟೋನ. ನೋಡ್ತಾ ಇದ್ದೀರಾ, ಇನ್ನೊಂದ್ ಸ್ವಲ್ಪ ಜೂಮ್ ಮಾಡ್ಕೊಳ್ಬೇಕಾದ್ರೆ ಜೂಮ್ ಮಾಡ್ಕೊಂಡು ಈ 3 ಡಾಟ್ ಇಲ್ಲಿ ಮೇಲೆ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ತರ ಜರುಗಿಸ್ಕೊಳ್ಳಿ. ಫೋಟೋ ಬರುತ್ತೆ ಆ ಕಡೆ ಈ ಕಡೆಗೆ. ನೋಡ್ತಾ ಇದೀರಲ್ಲ ನೋಡಿ, ಈ ತರ ಬರುತ್ತೆ ಫೋಟೋ. ಈ ತರ ಕರೆಕ್ಟ್ ಆಗಿ ಸೆಟ್ ಮಾಡ್ಕೊಳ್ಳಿ.
ನೋಡಿರಲ್ಲ. ಮತ್ತೆ ಬ್ಯಾಕ್ ಬನ್ನಿ, ಬ್ಯಾಕ್ ಬಂದ್ಬಿಟ್ಟು ಇದು ಮತ್ತೆ ಸ್ಟಾರ್ಟಿಂಗ್ಗೆ ಕರ್ಕೊಂಡು ಹೋಗುತ್ತೆ. ಮತ್ತೆ ನೀವು ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬನ್ನಿ. ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಹುಡುಗನ್ ಫೋಟೋ ಐತಲ್ವಾ, ಇವಾಗ ಹುಡುಗಿ ಫೋಟೋನ ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕು ಅಷ್ಟೇ. ನೀವು ಇಲ್ಲೇನು ಆಡ್ ಮಾಡೋದ್ ಬೇಕಾಗಿಲ್ಲ, ರೀಪ್ಲೇಸ್ಮೆಂಟ್ ಮಾಡ್ಕೋಬೇಕು. ಇಲ್ಲಿ ಹುಡುಗಿ ಹೆಸರನ್ನ ಆಡ್ ಮಾಡ್ಬೇಕಾಗುತ್ತೆ. ಇಲ್ಲಿ ಪಲ್ಲವಿ ಅಂತಿದೆ, ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿರೋದನ್ನ ರಿಮೂವ್ ಮಾಡ್ಕೊಳ್ಳಿ. ನಾನು ಬರ್ದಿರೋದನ್ನ ರಿಮೂವ್ ಮಾಡ್ಕೊಳ್ಳಿ. ಮತ್ತೆ ಶಂಕರ್ನ ವೆಬ್ಸೈಟ್ ಗೆ ಬಂದ್ಬಿಟ್ಟು ನೋಡಿ, ಈ ತರ ಏನಾದ್ರೂ ಎರರ್ ಬಂತು ಅಂದ್ರೆ ಕೆಳಗಡೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಸ್ಪೇಸ್ ಕೊಟ್ಬಿಟ್ರೆ ಅಲ್ಲಿ ಕರೆಕ್ಟ್ ಏನಿರುತ್ತೆ ಅದೆಲ್ಲ ಮತ್ತೆ ಇಲ್ಲಿ ಬಂದ್ಬಿಡುತ್ತೆ. ಟೆಕ್ಸ್ಟ್ ಏನೋ ಆಡ್ ಮಾಡ್ಕೊಂಡಿರ್ತೀರಲ್ವಾ ಅದು ಬಂದ್ಬಿಡುತ್ತೆ. ಮತ್ತೆ ನೋಡುತ್ತೀರಾ ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಿ ನಾನು ಹುಡುಗಿ ಹೆಸರನ್ನ ಕಾಪಿ ಮಾಡ್ಕೊಂತೀನಿ. ಇವಾಗ ಕಾಪಿ ಮಾಡ್ಕೊಂಡು ಮತ್ತೆ ಇಲ್ಲಿ ಅಲರ್ಟ್ ಮಷಿನ್ಗೆ ಬಂದು ಪೇಸ್ಟ್ ಹೊಡಿತೀನಿ. ಇವಾಗ ಕಾಪಿ ಮಾಡ್ಕೊಂಡ್ರೆ ಪೇಸ್ಟ್ ಹೊಡಿತೀನಿ. ಕಲರ್ ಏನೋ ಚೇಂಜ್ ಮಾಡ್ಬೇಕಿತ್ತು, ಕಲರ್ ಮೇಲೆ ಹೋಗ್ಬಿಟ್ಟು ಇಲ್ಲಿ ಕಲರ್ ಬೇಜಾನ್ ಕಲರ್ ಇದಾವೆ. ಇಲ್ಲ ಮ್ಯಾನುವಲ್ ಅಲ್ಲಿ ನೀವು ಆಯ್ಕೆ ಮಾಡ್ಕೊತೀನಿ ಅಂದ್ರೆ ಥರ್ಡ್ ಆಪ್ಷನ್ ಮೇಲೆ ಬಂದ್ಬಿಟ್ಟು ಇಲ್ಲೆಲ್ಲ ಬೇಜಾನ್ ಕಲರ್ ಇದಾವೆ. ಆ ಕಲರ್ಗಳನ್ನ ನೀವು ಆಡ್ ಮಾಡ್ಕೋಬಹುದು. ಇಲ್ಲ ಅದೇ ಇರ್ಲಿ ಅಂತಂದ್ರೆ ಅಷ್ಟೇ ಬಿಡ್ಬೋದು. ಇಲ್ಲಿ ಫೋಟೋ ಅಂತಿದ್ರೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಬೇಕು. ನೋಡಿ ಇವಾಗ ನಾನು ಇನ್ನೊಂದು ಫೋಟೋನ ಚೂಸ್ ಮಾಡ್ಕೊಂತೀನಿ. ನೋಡಿ ಯಾವ್ದಾದ್ರು ಒಂದು ಫೋಟೋನ ಒಂದ್ ಸ್ವಲ್ಪ ಜೂಮ್ ಔಟ್ ಇರುವಂತ ಫೋಟೋನ ತಗೊಳ್ಳಿ, ಯಾಕಂತಂದ್ರೆ ಸೆಟ್ ಆಗುತ್ತೆ ಕರೆಕ್ಟ್ ಆಗಿ. ಜಾಸ್ತಿ ಜೂಮ್ ಇರುವಂತ ಫೋಟೋ ಮತ್ತೆ ಶಾರ್ಟ್ ಇರುವಂತ ಫೋಟೋ ಆದ್ರೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ನೋಡಿ ಇವಾಗ ಇದೇ ಫೋಟೋನ ಆಡ್ ಮಾಡಿ ತೋರಿಸ್ತೀನಿ. ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿದ್ವಾ, ನೋಡಿ ಈ ತರ ಕರೆಕ್ಟ್ ಆಗಿ ಸೆಟ್ ಆಗುತ್ತೆ ಫೋಟೋ. ಆ ಕಡೆಗೆ ನೋಡಿ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ಕಡೆ ಆ ಕಡೆ ಒಂದ್ ಸ್ವಲ್ಪ ಜರುಗಿಸಬಹುದು ಫೋಟೋನ. ಅಡ್ಜಸ್ಟ್ ಆಗಿರ್ಲಿಲ್ಲ ಫೋಟೋ ಅಂದ್ರೆ ಆ ಕಡೆ ಈ ಕಡೆ ಒಂದ್ ಸ್ವಲ್ಪ ಜರುಗಿಸ್ಕೊಳ್ಳಿ. ಮತ್ತೆ ಇದು ಸ್ಟಾರ್ಟಿಂಗ್ ಗೆ ಬಂದ್ಬಿಡುತ್ತೆ. ಮತ್ತೆ ಯಾಕಂದ್ರೆ 3D ಅನಿಮೇಷನ್ ಎಫೆಕ್ಟ್ ಆಡ್ ಮಾಡಿದ್ರಿಂದ ಒಂದ್ ಸ್ವಲ್ಪ ಇದು ನಿಲ್ಲಲ್ಲ, ಬಂದ್ಬಿಡುತ್ತೆ. ಇವಾಗ ಹುಡುಗಿ ಹೆಸರನ್ನ ಚೇಂಜ್ ಆಯ್ತು, ಮತ್ತೆ ಹುಡುಗಿ ಫೋಟೋನ ಚೇಂಜ್ ಆಯ್ತು. ಇಲ್ಲಿ ಇವಾಗ ಡೇಟ್ ಅಂಡ್ ಮಂತ್ ವಿವಾಹ ಮುಹೂರ್ತದ ಒಂದು ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಇಲ್ಲಿರೋದನ್ನೆಲ್ಲಾನು ರಿಮೂವ್ ಮಾಡ್ಬಿಡಿ. ರಿಮೂವ್ ಮಾಡಿಬಿಟ್ಟು ಮತ್ತೆ ಶಂಕರ್ನ ವೆಬ್ಸೈಟ್ ಗೆ ಬರ್ಬೇಕು ನೀವು. ನೋಡಿ ಇಲ್ಲಿ ಡೇಟ್ ಎಲ್ಲ ಬರ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಈ ತರ ನೀವು ಲೆಫ್ಟ್ ಸೈಡ್ ಗೆ ಕನ್ನಡದಲ್ಲಿ ಬರ್ಕೊಳ್ಳಿ, ರೈಟ್ ಸೈಡ್ ಗೆ ಕೋಡ್ ಕನೆಕ್ಟ್ ಆಗುತ್ತೆ. ಇನ್ನು ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ಇಲ್ಲಿ ಕಾಪಿ ಮಾಡಿರೋದನ್ನ ಪೇಸ್ಟ್ ಹೊಡೆದ್ಬಿಟ್ರೆ ಕರೆಕ್ಟ್ ಆಗಿ ಸೆಟ್ ಆಗಿ ಬರುತ್ತೆ. ನೋಡ್ತಾ ಇದೀರಲ್ಲ, ನೋಡಿ ಈ ತರ ಸೆಟ್ ಆಗಿಲ್ಲ ಅಂತಂದ್ರೂ ಒಂದ್ ಸ್ವಲ್ಪ ಮೇಲ್ಗಡೆ ಹೋಗ್ಬೇಕಾ, ಈ ತರ ಮಾಡ್ಬಿಟ್ಟು ಥರ್ಡ್ ಆಪ್ಷನ್ ಮೇಲೆ ಹೋಗ್ಬಿಟ್ಟು ಲೆಫ್ಟ್ ಇಂದ ರೈಟ್ ಗೆ ತಗೊಂಡ್ರೆ ಜೂಮ್ ಔಟ್ ಆಗುತ್ತೆ, ರೈಟ್ ಇಂದ ಲೆಫ್ಟ್ ಗೆ ತಗೊಂಡ್ರೆ ಜೂಮ್ ಇನ್ ಆಗುತ್ತೆ. ನೋಡ್ತಾ ಇದೀರಾ, ಈ ತರ ಇವಾಗ ಇದು ರೆಡಿ ಆಯ್ತು. ಮತ್ತೆ ಇವಾಗ ನೋಡ್ತಾ ಇದೀರಾ, ಇಲ್ಲಿ ಸ್ಕ್ರಾಲ್ ಅಪ್ ಮಾಡಿ ಬಂದ್ರೆ ಬಸವ ಕಲ್ಯಾಣ ಮಂಟಪ ಅಂತಿದೆ ನೋಡಿ, ತೋರಿಸ್ತಾ ಇದೀನಿ ವಿವಾಹ ಸ್ಥಳ. ಆ ವಿವಾಹ ಸ್ಥಳದ ಮೇಲೆ ಕ್ಲಿಕ್ ಮಾಡಿ ಎಡಿಟ್ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿರೋದನ್ನ ಎಲ್ಲಾನು ರಿಮೂವ್ ಮಾಡಿ ನಿಮ್ದು ಯಾವ ಅಡ್ರೆಸ್ ಇರುತ್ತೆ, ಮದುವೆ ಅಡ್ರೆಸ್ ಯಾವ್ದಿರುತ್ತೆ ಅದನ್ನ ಇಲ್ಲಿ ಲೆಫ್ಟ್ ಸೈಡಿಗೆ ಕನ್ನಡದಲ್ಲಿ ಬರ್ಕೊಳ್ಳಿ, ರೈಟ್ ಸೈಡಿಗೆ ಕೋಡ್ ಕನೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಯೂನಿಕ್ ಕೋಡ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕೋಡ್ ಕನೆಕ್ಟ್ ಆಗುತ್ತೆ. ಕಾಪಿ ಮಾಡ್ಕೊಂಡಿರೋದನ್ನ ಪೇಸ್ಟ್ ಹೊಡೀರಿ. ಇಲ್ಲಿ ಬಂದ್ಬಿಟ್ಟು ಕರೆಕ್ಟ್ ಆಗಿ ಬಂದು ಸೆಟ್ ಆಗುತ್ತೆ. ನೋಡ್ತಾ ಇದೀರಾ, ನೋಡಿ ಈ ತರ ಸೆಟ್ ಆಗುತ್ತೆ. ಸೆಟ್ ಆಗಿಲ್ಲ ಅಂದ್ರೆ ಅದೇ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಒಂದ್ ಸ್ವಲ್ಪ ಮೇಲೆ ಹೋಗ್ಬೇಕಂದ್ರೆ ಮೇಲೆ ಕೆಳಗೆ ಮೂವ್ ಮಾಡ್ಕೊಂಬಿಡಿ. ನೋಡಿ ಈ ತರ ಲಾಸ್ಟಿಗೆ ಇನ್ನೊಂದಿರುತ್ತೆ, ಸರ್ವರಿಗೆ ಸುಸ್ವಾಗತ ಅಂತ ಇಕ್ಕಿದೀನಿ. ಈ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಡಿಟ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಸ್ಕ್ರಾಲ್ ಅಪ್ ಮಾಡಿ ಸ್ಟಾರ್ಟಿಂಗ್ ಫೋಟೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಸ್ಟಾರ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ನಾವು ಇನ್ನೊಂದು ಜೋಡಿ ಇರುವಂತ ಫೋಟೋನ ಆಡ್ ಮಾಡ್ಬೇಕಾಗುತ್ತೆ, ಕಪಲ್ಸ್ದು. ನೋಡ್ತಾ ಇದೀರಾ, ನೋಡಿ ಯಾವ್ದಾದ್ರು ಒಂದು ಇವಾಗ ನಿಮ್ಗೆ ತೋರಿಸ್ತೀನಿ. ಕ್ಲಿಕ್ ಮಾಡ್ಬಿಟ್ಟು ನೋಡಿ ಈ ತರ ಫೋಟೋನ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಬಿಟ್ರೆ ಫೋಟೋ ಆಡ್ ಆಗುತ್ತೆ. ನೋಡಿ ಇವಾಗ ಆ ಸ್ಮೋಕ್ಗೆ ಇದಕ್ಕೆ ಫೋಟೋಕ್ಕೆ ಆಡ್ ಆಗಿಲ್ಲ. ಮೂವ್ ಅಂಡ್ ಟ್ರಾನ್ಸಾಕ್ಷನ್ ಮೇಲೆ ಹೋಗ್ಬಿಟ್ಟು ಈ ತರ ಫೋಟೋನ ತಗೊಂಡ್ ಬನ್ನಿ. ಸ್ವಲ್ಪ ಜೂಮ್ ಇನ್ ಔಟ್ ಮಾಡ್ಬೇಕು, ಜೂಮ್ ಇನ್ ಮಾಡ್ಬೇಕಂತಂದ್ರೆ ಇವಾಗ ರೈಟ್ ಇಂದ ಲೆಫ್ಟಿಗೆ ಈಗ ಕಡೆಗೆ ಸ್ಕ್ರಾಲ್ ಮಾಡಿ ನಿಮ್ಗೆ ಜೂಮ್ ಆಗುತ್ತೆ ಫೋಟೋನ. ನೋಡ್ತಾ ಇದ್ದೀರಾ ಕರೆಕ್ಟ್ ಆಗಿ. ನೋಡಿ ಇವಾಗ ಎಲ್ಲಾನು ಸೆಟ್ ಆಯ್ತು. ನೋಡ್ತಾ ಇದೀರಲ್ಲ, ನೋಡಿ ನಾನು ಇದರಲ್ಲಿ ಸಾಂಗ್ ಕೊಡೋದಿಲ್ಲ, ಯಾಕಂತಂದ್ರೆ ಸಾಂಗ್ ಕೊಟ್ರೆ ನಿಮ್ಗೆ ಪ್ರಾಜೆಕ್ಟ್ ಲಿಂಕ್ ವರ್ಕ್ ಆಗೋದಿಲ್ಲ. ಸಾಂಗ್ ಬೇಕಂತಂದ್ರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿ ಸಾಂಗ್ ನ ಹಾಕಿರ್ತೀನಿ, ಅಲ್ಲಿ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿ ಆಡ್ ಮಾಡ್ಕೊಳ್ಳಿ ಅಷ್ಟೇ. ನೋಡ್ತಾ ಇದೀರಲ್ಲ, ಸ್ಕ್ರಾಲ್ ಅಪ್ ಮಾಡ್ಕೊಂಡ್ ಬಂದ್ರೆ ಫೋಟೋ ಗೀಟೋ ಎಲ್ಲ ಇವಾಗ ರೆಡಿ ಆಯ್ತು ವಿಡಿಯೋ. ಇವಾಗ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಡಿಯೋನ ಆಪ್ಷನ್ಸ್ ಇದೆ, ಆಡಿಯೋನ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ಏನಾದ್ರೂ ನೀವು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಇಲ್ಲಿ ಆಡಿಯೋ ಎಲ್ಲಿವರೆಗೂ ಬೇಕು ಅಲ್ಲಿವರೆಗೂ ನಿಮ್ದು ಏನ್ ಈ ಬ್ಯಾಕ್ ಗ್ರೌಂಡ್ ಇರುತ್ತೆ 30 ಸೆಕೆಂಡ್ ವರೆಗೂ ಇಕ್ಕಿರ್ತೀನಿ ನಾನು. ಜಾಸ್ತಿ ಅಂದ್ರೆ 40 ಇರುತ್ತೆ ಭಾಳ ಅಂದ್ರೆ. ನೋಡ್ತಾ ಇದೀರಾ
ಇಲ್ಲಿವರೆಗೂ ಇಟ್ಕೊಂಡು ಕರೆಕ್ಟಾಗಿ ಲೈಟಾಗಿ ಅದ್ರ ಲೆವೆಲಿಗೆ ನಿಂತ್ಕೊಂಡು ನಿಂದ್ರಿಸಿ ಈ ಕಡೆಗೆ ರೈಟ್ ಸೈಡಿಗೆ ಇರೋದನ್ನ ಟ್ರಿಮ್ ಮಾಡಿಬಿಟ್ರೆ ಕಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ನಿಮ್ದು ವಿಡಿಯೋ ಬ್ಯಾಕ್ಗ್ರೌಂಡ್ ಎಲ್ಲ ಏನು ಆ್ಯಡ್ ಆಗಿರುತ್ತೆ ಅವೆಲ್ಲಾನು ಕರೆಕ್ಟಾಗಿ ಸಾಂಗು ಆ ವಿಡಿಯೋಗೆ ಕರೆಕ್ಟಾಗಿ ಮ್ಯಾಚ್ ಆಗಿಬಿಡುತ್ತೆ. ಓಕೆ, ನೋಡಿ ಇವಾಗ ಒಂದ್ಸರಿ ನೋಡ್ತಾ ಇದ್ದೀರಾ. ನೋಡಿ ಈ ತರ ಎಡಿಟಿಂಗ್ ಮಾಡ್ಕೋಬಹುದು ಸಿಂಪಲ್ ಆಗಿ. ನೋಡಿ ಇಲ್ಲಿ ಗೋಪಾಲ ಅಂತ ಮಾಡಿದ್ದೀನಲ್ಲ ನಾನು, ಆ ಗೋಪಾಲ ಅನ್ನೋದು ಒಂದು ಸ್ವಲ್ಪ ಲೆಫ್ಟ್ ಸೈಡಿಗೆ ಬಂದಿದೆ ಜಾಸ್ತಿ, ಈ ಕಡೆ ರೈಟ್ ಸೈಡಿಗೆ ತೊಗೊಂಡು ಬರ್ಬೋದು, ಮೂವ್ ಮಾಡ್ಬೋದು. ನೋಡಿ ನೋಡ್ತಾ ಇದ್ದೀರಾ. ಮತ್ತೆ ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ಮೂಲೆಯಲ್ಲಿ ಒಂದು ಐಕನ್ ಇದೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಗಿತ್ತು ಅಂತಂದ್ರೆ ಒಂದು ಲೈಕ್ ಮಾಡಿ, ಮತ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ, ಆಲ್ ಅನ್ನೋ ಆಪ್ಷನ್ಸ್ ಮೇಲೆ ಎನೇಬಲ್ ಮಾಡ್ಕೊಂಡ್ಬಿಟ್ರೆ ನಾನು ಹಾಕುವಂತ ವಿಡಿಯೋಗಳು, ಇನ್ಫಾರ್ಮೇಟಿವ್ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತವೆ. ಅವಾಗ ಎಲ್ಲರೂ ನೋಡೋದಕ್ಕಿಂತ ಮುಂಚೆ ನೀವೇ ಮೊದಲು ನೋಡ್ಬೋದು ಈ ವಿಡಿಯೋನ. ಮತ್ತೆ ನನ್ನ ಟೆಲಿಗ್ರಾಮು ಒನ್ನು ಕ್ರಿಯೇಷನ್ 784 ಅಂತ ಟೆಲಿಗ್ರಾಮ್ ಇದೆ, ಇದು ಇನ್ಸ್ಟಾಗ್ರಾಮ್ ಇದೆ. ಅಲ್ಲಿ ಹೋಗ್ಬಿಟ್ಟು ನೀವು ಜಾಯ್ನ್ ಆಗಿ, ಅಲ್ಲಿ ಒಂದು ಸ್ವಲ್ಪ ವಿಡಿಯೋಗಳು QR ಕೋಡ್ ಹಾಕ್ತಾ ಇರ್ತೀನಿ, ವೆಡ್ಡಿಂಗ್ QR ಕೋಡ್ಗಳು. ಅಲ್ಲಿ ಹೋಗ್ಬಿಟ್ಟು ಈಸಿ ಆಗುತ್ತೆ ನಿಮಗೆ. ಮತ್ತೆ ಇನ್ಫಾರ್ಮೇಟಿವ್ ವಿಡಿಯೋಗಳು, ಒಂದು ಸ್ವಲ್ಪ ಶಾರ್ಟ್ಸ್ ವಿಡಿಯೋಗಳು ಹಾಕ್ತಾ ಇರ್ತೀನಿ ಅಲ್ಲಿನೂ ನಿಮಗೆ ಉಪಯುಕ್ತ ಆಗುತ್ತೆ. ಮತ್ತೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಅಲ್ಲಿನೂ ಒಂದು ಸ್ವಲ್ಪ ಪ್ರಾಜೆಕ್ಟ್ ಲಿಂಕ್ನು ಹಾಕಿರ್ತೀನಿ, ಮತ್ತೆ ಈ ವಿಡಿಯೋನು ಅಲ್ಲಿ ಪೋಸ್ಟ್ ಮಾಡ್ತೀನಿ. ಓಕೆ, ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ GBD ಎಡಿಟರ್ ಕನ್ನಡ ಯೂಟ್ಯೂಬ್ ಚಾನಲ್. ವಿಡಿಯೋ ವಾಚ್ ಮಾಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ನಿಮಗೆ.